ತಮಿಳಗ ವೆಟ್ರಿ ಕಳಗಂ ಅಧ್ಯಕ್ಷ ಸಿ ಜೋಸೆಫ್ ವಿಜಯ್ ಭಾನುವಾರ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದರೊಂದಿಗೆ ರಾಜ್ಯದ 2 ಪ್ರಮುಖ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆಗಳ ಸುಮಾರು 6 ದಶಕದ ಪರ್ಯಾಯ ಆಡಳಿತ ಅಂತ್ಯವಾಗಿದೆ. ತಮಿಳು ಸಿನಿಮಾ ಸೂಪರ್ ಸ್ಟಾರ್ನಿಂದ ತಮಿಳುನಾಡು ಮುಖ್ಯಮಂತ್ರಿವರೆಗೆ ದಳಪತಿ ವಿಜಯ್ ಹಾದಿ ಅತ್ಯಂತ ಕುತೂಹಲಕಾರಿ. ಅಭಿಮಾನಿ ಬಳಗವನ್ನೇ ರಾಜಕೀಯ ತಂತ್ರವಾಗಿ ಪರಿವರ್ತಿಸಿ ಪಕ್ಷವನ್ನು ಆರಂಭಿಸಿದ ಕೇವಲ 2 ವರ್ಷಗಳಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಏರಿರುವ ಜೋಸೆಫ್ ವಿಜಯ್ ಸಾಧನೆ ಕಡಿಮೆಯೇನಲ್ಲ. ವಿಜಯ್ ತಮಿಳುನಾಡಿನ ಸಿನಿಮಾ ಐಕಾನ್ ಮಾತ್ರವಲ್ಲ, ಎಂಜಿಆರ್, ರಾಮಚಂದ್ರನ್ ನಂತರ ರಾಜ್ಯದಲ್ಲಿ ಉದಯಿಸಿದ ಹೊಸ ರಾಜಕೀಯ ಶಕ್ತಿ. ವಿಜಯ್ ಅವರ ರಾಜಕೀಯ ಏರಿಕೆ ಟಿವಿಕೆ ಸ್ಥಾಪನೆಯಿಂದ ಆರಂಭವಾಗಲಿಲ್ಲ. ಹಲವು ವರ್ಷಗಳಿಂದ ವಿಜಯ್ ಮಕ್ಕಳ್ ಐಕ್ಯಂ ಎಂಬ ಸಂಘಟನೆ ರೂಪಿಸಿ ಸಾಮಾಜಿಕ ಸೇವೆ, ಸ್ಥಳೀಯ ಸಂಘಟನೆ ಮತ್ತು ಜನಸಂಪರ್ಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ರಾಜಕೀಯ ತಳಮಟ್ಟದಲ್ಲಿ ಬೆಳೆದವರು. 2021ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ವಿಜಯ್ ಮಕ್ಕಳ್ ಇಯಕಂನ 129 ಸದಸ್ಯರು ಗೆಲುವು ಸಾಧಿಸಿದ್ದರು. 2025ರ ಕೊನೆಯ ವೇಳೆ ಟಿವಿಕೆ ಪಕ್ಷವು 1.5 ಕೋಟಿಗೂ ಹೆಚ್ಚು ನೋಂದಾಯಿತ ಸದಸ್ಯರನ್ನು ಹೊಂದಿತ್ತು. ಜೋಸೆಫ್ ವಿಜಯ್ ಅವರ ತಂದೆ ಎಸ್ಎ ಚಂದ್ರಶೇಖರ್ ನಿರ್ದೇಶಕ ಮತ್ತು ನಿರ್ಮಾಪಕ, ತಾಯಿ ಶೋಭಾ ಚಂದ್ರಶೇಖರ್ ಗಾಯಕಿ. ಕ್ಯಾಥೋಲಿಕ್ ಕುಟುಂಬದಲ್ಲಿ ಬೆಳೆದ ವಿಜಯ್ 12ನೇ ವಯಸ್ಸಿನಲ್ಲಿ ದೀಕ್ಷಾಸ್ನಾನ ಪಡೆದರು. ತಂದೆ ಕ್ರೈಸ್ತರು ಮತ್ತು ತಾಯಿ ಹಿಂದೂ ಧರ್ಮೀಯರು. ಮೊದಲ ಬಾರಿಗೆ 1984ರ ವೆಟ್ರಿ ಚಿತ್ರದಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡ ವಿಜಯ್ 1992ರ ನಾಲೆಯ ತೀರ್ಪು ಚಿತ್ರದ ಮೂಲಕ ನಾಯಕರಾದವರು. ಪೂವೆ ಉನಕ್ಕಾಗ ಚಿತ್ರದ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಸ್ಥಿರಗೊಂಡರು. ಕಾದಲಕ್ಕೂ ಮರೆಯದೆ ಚಿತ್ರ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ತಂದುಕೊಟ್ಟಿತು. 2014ರ ಕಟ್ಟಿ ಚಿತ್ರದಲ್ಲಿ ವಿಜಯ್ ರೈತರ ಆತ್ಮಹತ್ಯೆ ಮತ್ತು ಕಾರ್ಪೊರೇಟ್ ಶೋಷಣೆಯ ವಿಚಾರಗಳನ್ನು ಪ್ರಸ್ತಾಪಿಸಿದ್ದರು. ಬಿಗಿಲ್ ಮಹಿಳಾ ಕ್ರೀಡೆಗೆ ಬೆಂಬಲ ನೀಡಿದರೆ ಸರ್ಕಾರ ಚುನಾವಣಾ ಅವ್ಯವಹಾರಗಳ ಬಗ್ಗೆ ಟೀಕಿಸಿತ್ತು. ಗೋಟ್ ಚಿತ್ರದ ನಂತರ ವಿಜಯ್ ತಮ್ಮ 69ನೇ ಚಿತ್ರ ಜನನಾಯಕನ್ನಲ್ಲಿ ಮಿಂಚಿದ್ದರು. ಈ ಚಿತ್ರಕ್ಕೆ ಅವರು 275 ಕೋಟಿ ರೂಪಾಯಿ ಸಂಭಾವನೆ ಪಡೆದರು. ಆ ಮೂಲಕ ಭಾರತದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರಾದರು. ಜೋಸೆಫ್ ವಿಜಯ್ ಕೇವಲ ರಾಜಕೀಯಕ್ಕೆ ಬಂದು ಸಿನಿಮಾ ಸೂಪರ್ ಸ್ಟಾರ್ ಅಲ್ಲ, ತಮಿಳುನಾಡಿನ ಇತಿಹಾಸದ ಅತ್ಯಂತ ಪರಿಣಾಮಕಾರಿ ರಾಜಕೀಯ ಬದಲಾವಣೆಯ ಶಿಲ್ಪಿಯಾಗಿ ಗುರುತಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.